ಇನ್ನು ವಂಚಕಿ ಐಶ್ವರ್ಯ ಗೌಡ ಪ್ರಕರಣ ನೀವು ನೋಡಿರ್ತೀರಾ. ಅದರಲ್ಲೂ ಕೂಡ ನೋಡಿ, ಡಿ ಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಸಾಕಷ್ಟು ಜನರಿಗೆ ಮೋಸ ಮಾಡಿದಂಥ ವಿಚಾರ ಅದು. ಇನ್ನು ಐಶ್ವರ್ಯ ಗೌಡ ವಂಚನೆ ಇಂಚಿಂಚು ಈಗ ಬಠ ಬಯಲಾಗಿದೆ. ತನಿಖೆಯಲ್ಲಿ ಒಂದೆರಡಲ್ಲ 100 ಕೋಟಿ ವಂಚನೆ ಆಗಿರೋದು ಪತ್ತೆಯಾಗಿದೆ. ವಂಚನೆ ಸಲುವಾಗಿ 2 ಹೆಸರನ್ನು ಈಗ ಇಟ್ಕೊಂಡಿದ್ಲಂತೆ ಐಶ್ವರ್ಯ. 2 ಹೆಸರು, 2 ಪಾನ್ ಕಾರ್ಡ್ ಇಟ್ಕೊಂಡಿದ್ಲಂತೆ ಐಶ್ವರ್ಯ. ಗನ್ಮ್ಯಾನು ಬಾಡಿಗಾರ್ಡ್ಗಳ ಜೊತೆ ಸುತ್ತಾಡಿ ಈಗ ವಂಚನೆ ಮಾಡಿದ್ದಾಳೆ. ಅಣ್ಣಮ್ಮ ರಾಜ್ಯೋತ್ಸವ ಉತ್ಸವಗಳಲ್ಲೂ ಕೂಡ ಐಶು ಬಿಲ್ಡಪ್ಪು ರಾಜಕಾರಣಿಗಳನ್ನ ಕರೆಸಿ ಡಿ ಕೆ ಸುರೇಶ್ ಸೋದರಿ ಅಂತ ಹೇಳಿಕೊಂಡು ಪ್ರಚಾರ ಕೂಡ ಗಿಟ್ಟಿಸ್ಕೊಂಡಿದ್ಲಂತೆ. ನೋಡಿ ಎಂತೆಂಥ ಖತರ್ನಾಕ್ ಕಿಲಾಡಿಗಳಿರ್ತಾರೆ ಅನ್ನಲಿಕ್ಕೆ ಈ ಐಶ್ವರ್ಯನೇ ಸಾಕ್ಷಿ. ನೋಡಿ, ಈ ಮಾಜಿ ಸಂಸದರು ಏನಿದ್ದಾರಲ್ಲ ಡಿ ಕೆ ಸುರೇಶ್, ಅವ್ರ ಹೆಸರನ್ನು ಬಳಸ್ಕೊಂಡು, ಅಂದರೆ ಪ್ರಭಾವಿಗಳ ಹೆಸರು ಹೇಳಿದರೆ ನಾವು ವರ್ಕೌಟ್ ಆಗ್ತದೆ, ಸಾಕಷ್ಟು ಲೂಟಿ ಮಾಡ್ಬೋದು ಅಂತ ಲೆಕ್ಕಾಚಾರ ಇವ್ರದ್ದು. ಗೋಲ್ಡ್ ರಾಣಿ ಐಶ್ವರ್ಯ ಗೌಡಗೆ ಮತ್ತೆ CID ಈಗ ಕಂಟಕ ಎದುರಾಗಿದೆ. ಬಂಧನ ಭೀತಿಯಲ್ಲಿ ಚಿನ್ನದ ಚೋರಿ ಐಶ್ವರ್ಯ ಗೌಡ ಈಗ ಇದ್ದಾಳೆ. ಐಶ್ವರ್ಯಗೆ ನಿರೀಕ್ಷಣಾ ಜಾಮೀನು ನೀಡದಂತೆ ಈಗ ಆಕ್ಷೇಪಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ. ಕೋರ್ಟ್ಗೆ ದಾಖಲೆ ಸಮೇತ CID ಅಧಿಕಾರಿಗಳು ವಿವರಣೆಯನ್ನು ನೀಡಿದ್ದಾರೆ. ನಿರೀಕ್ಷಣಾ ಜಾಮೀನು ಕೊಡಲಿಕ್ಕೆ ಕೋರ್ಟ್ ಕೂಡ ಈಗ ನಕಾರ ವ್ಯಕ್ತಪಡಿಸಿದೆ. ಬಂಧನ ಭೀತಿಯಲ್ಲಿ ಐಶ್ವರ್ಯ ಗೌಡ ನೋಡಿ, ಮಂಡ್ಯ ಜಿಲ್ಲೆ ಮಳವಳ್ಳಿಯ ಕಿರುಗಾವಲು ಗ್ರಾಮದ ಐಶ್ವರ್ಯ ಇವಳು. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ. ಇಲ್ಲಿ ಭಾಳ ಮುಖ್ಯವಾಗಿ ಈ ಐಶ್ವರ್ಯ ಗೌಡ ಸಾಕಷ್ಟು ಸದ್ದು ಮಾಡಿದ್ಲು, ಮತ್ತು ವಂಚಕಿ ಅನ್ನುವಂಥದ್ದು ಗೊತ್ತಾಗಿತ್ತು. ಭಾಳ ಮುಖ್ಯವಾಗಿ ಡಿ ಕೆ ಸುರೇಶ್ ಅವರ ಹೆಸರು ಅದರಲ್ಲಿ ದುರ್ಬಳಕೆ ಕೂಡ ಮಾಡ್ಕೊಂಡಿದ್ಲು. ಈಗ CID ಈಗ ಒಂದು ಕಡೆ ಈಗ ಕೋರ್ಟ್ ಮೊರೆ ಹೋಗಿದೆ. ಕೋರ್ಟ್ ಕೂಡ ಆಕೆಗೆ ನಿರೀಕ್ಷಣಾ ಜಾಮೀನು ಕೊಡಲಿಕ್ಕೆ ಹಿಂದೇಟು ಹಾಕಿದೆ ಅನ್ನೋಂಥ ಮಾಹಿತಿ ಇದೆ. ಏನೇನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ಆಕೆ ಬಗ್ಗೆ? ಸಚಿನ್, ಏನು ಈಗ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಹೆಸರನ್ನು ಬಳಸ್ಕೊಂಡು ಆಕೆ ಸಹೋದರಿ ಅಂತ ಹೇಳಿ ನಟ ಧರ್ಮ ಏನಿದ್ದಾರೆ ಅವರು ಈ ಒಂದು ಡಿ ಕೆ ಸುರೇಶ್ ಅವರ ಧ್ವನಿಯನ್ನು ಅನುಕರಣೆ ಮಾಡುವ ಮೂಲಕವಾಗಿ ಏನು ವಂಚನೆಯನ್ನು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ವಿರುದ್ಧ ರಾಜರಾಜೇಶ್ವರಿ ನಗರ ಸೇರಿದಂತೆ ಚಂದ್ರ ಲೇಔಟ್ ಹಾಗೂ ವಿವಿಧ ಪೊಲೀಸ್ ಠಾಣೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಈಗ ತನಿಖೆ ಕೂಡ ಆಗ್ತಾ ಇದೆ. ಆ ಒಂದು ಪ್ರಕರಣವನ್ನು SIT ಅಧಿಕಾರಿಗಳು ಕೂಡ ಮುಂದುವರಿಸ್ತಾ ಇದ್ದಾರೆ. ಆದರೆ ಈಗ ಅವರು ಏನೊಂದು ಸೆಷನ್ ಕೋರ್ಟ್ಗೆ ಒಂದು ನಿರೀಕ್ಷಣಾ ಜಾಮೀನನ್ನು ಹಾಕೊಂಡಿದ್ರು. ಅದೇ ಒಂದು ಜಾಮೀನು ಅರ್ಜಿಯನ್ನು ಈಗ ಹೈಕೋರ್ಟ್ನಲ್ಲಿ ಕೂಡ ಬಂದಿತ್ತು. ಆ ಸಂದರ್ಭದಲ್ಲಿ ಬಲವಂತದ ಕ್ರಮವನ್ನು ಬೇಡ, ವಿಚಾರಣೆಗೆ ಸಹಕರಿಸಬೇಕು ಅಂತ ಹೇಳಿ ಕೂಡ ಐಶ್ವರ್ಯ ಗೌಡ ಅವರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಅವರು ತನಿಖೆಗೆ ಸಹಕರಿಸ್ತಾ ಇಲ್ಲ. ಜೊತೆಗೆ ಇವರ ವಿರುದ್ಧ ಏನು ಕೇಳಿ ಬಂದಿರುವ ಆರೋಪಗಳಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದೆ. 106 ಕೋಟಿ ವಂಚನೆಯನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಎಲ್ಲವೂ ಕೂಡ ಇದೆ. ಆದರೆ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿ ಕೂಡ CID ಅಧಿಕಾರಿಗಳು ಇದಕ್ಕೆ ಕೋರ್ಟ್ ಮೊರೆ ಹೋಗಿರುವಂತದ್ದು. ಹಾಗಾಗಿ ಆಕೆಯನ್ನ ವಶಕ್ಕೆ ನೀಡಬೇಕು ಅಂತ ಹೇಳಿ, ಆದರೆ ಈಗ ಬಲವಂತದ ಕ್ರಮ ಬೇಡ ಅಂತ ಹೇಳಿದ್ರು. ಆದರೆ ನಿರೀಕ್ಷಣಾ ಜಾಮೀನು ಆಕೆಯನ್ನ ಕ್ಯಾನ್ಸಲ್ ಮಾಡಿದ್ರೆ ಈಗ ಆಕೆಯನ್ನ CID ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಈಗ ಅವರ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷ್ಯ ಆಧಾರಗಳೇನಿದೆ ಎಲ್ಲವನ್ನು ಕೂಡ ತನಿಖೆಗೆ ಮುಂದಾಗ್ತಾ ಇರುವಂತದ್ದು. ಸದ್ಯ ಈಗ ಐಶ್ವರ್ಯ ಗೌಡ ಅವರಿಗೆ ಮತ್ತೆ ಅರೆಸ್ಟ್ ಅನ್ನ ಮಾಡ್ಕೊಳ್ತಾರಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.